ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ನಾನು ಇವತ್ತು ಬೆಳಗ್ಗೆನೇ 5 ಗಂಟೆಯಿಂದನೇ ವ್ಲಾಗ್ನ ಶುರು ಮಾಡಿದ್ದೀನಿ. ಇವತ್ತು ಶನಿವಾರ ಆಗಿರೋದ್ರಿಂದ ಸ್ವಲ್ಪ ಮನೆ ದೇವ್ರ ವಾರನೂ ಕೂಡ ಇತ್ತು. ಪೂಜೆ ಎಲ್ಲ ಮಾಡಬೇಕು ಅಂತಂದ್ಬಿಟ್ಟು ಬೇಗನೆ ಇದ್ವಿ. ಅದು ಅಲ್ಲದೆ ನಾವು ಒಂದು ಸ್ವಲ್ಪ ಬೆಂಗಳೂರಿಗೆ ಹೋಗಿ ಬರಬೇಕು ಅಂತಂದು ಕೂಡ ಹೊರಡ್ತಾ ಇದ್ವಿ. ಇವಾಗ ನಾನು ಎಲ್ಲ ಎದ್ದು ಕಸ ಎಲ್ಲ ಗುಡಿಸ್ಕೊಂಡು ಆಚೆಗಳೆಲ್ಲ ಕಸ ಗುಡಿಸಿ ಇವಾಗ ನೆಲಗಿಲ್ಲ ಒರೆಸೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಕಸ ಎಲ್ಲ ಗುಡಿಸಿದಾಯಿತು. ಈಗ ಆಚೆಗಡೆಗೆಲ್ಲ ಬಾಗಿಲಿಗೆಲ್ಲ ನೀರು ಹಾಕಿ ಬಂದು ಒಳಗಡೆದೆಲ್ಲ ನೆಲ ಒರೆಸ್ಬೇಕು. ನಾವು ಮನೆಯಲ್ಲಿ ನೆಲ ಒರೆಸ್ಬೇಕಾದ್ರೆ ಯಾವಾಗೂ ಉಪ್ಪು ಒಂದು ಸ್ವಲ್ಪ ಅರಿಶಿಣ ಹಾಕಿ ನೆಲ ಒರೆಸೋದ್ರಿಂದ ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿ ಎಲ್ಲನೂ ದೂರ ಆಗುತ್ತೆ. ಮತ್ತು ಯಾವಾಗೂ ಕೂಡ ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಜಾಸ್ತಿ ಬರ್ತಾ ಇರುತ್ತೆ. ನಾನು ಯಾವಾಗೂ ಅಷ್ಟೇ ಸ್ವಲ್ಪ ಉಪ್ಪು ಮತ್ತು ಅರಿಶಿಣ ಹಾಕ್ಬಿಟ್ಟು ನೆಲ ಒರೆಸಿ ಕ್ಲೀನ್ ಮಾಡ್ತಾಯಿರ್ತೀನಿ. ತುಂಬ ಜಗಳ ಕಿತ್ತಾಟ ಎಲ್ಲ ಆಡ್ತಾ ಇರ್ತೀವಲ್ಲ, ಆ ಒಂದು ಕಾರಣಕ್ಕೋಸ್ಕರ ಈ ಒಂದೊಂದು ಸಣ್ಣ ಯೂಸ್ಫುಲ್ ಟಿಪ್ಸ್ನೆಲ್ಲ ಯೂಸ್ ಮಾಡೋದ್ರಿಂದ ನಮ್ಮ ಮನೇಲಿರುವಂಥ ಜಗಳ ಸಮಸ್ಯೆಗಳು ಸಣ್ಣ ಪುಟ್ಟ ವಿಚಾರಗಳು ಎಲ್ಲ ಕೂಡ ಕ್ಲಿಯರ್ ಆಗ್ತಾ ಬರ್ತಿರುತ್ತೆ. ನಮ್ಮ ಅಡುಗೆ ಮನೇಲಿ ಇರುತ್ತೆ ಎಲ್ಲ ಟಿಪ್ಸ್ಗಳು, ನಾವು ಯೂಸ್ ಮಾಡ್ಕೋಬೇಕಾಗುತ್ತೆ ಅಷ್ಟೇ. ಇವಾಗ ನಾನು ನೆಲ ಒರೆಸಿದ್ದೆಲ್ಲ ಆಯಿತು. ನಮ್ಮ ಮನೆಯವರು ಕಾಫಿನ ಕಾಯಿಸ್ತಾಯಿದ್ರು. ಎಲ್ಲ ನಾನು ಏನಾದ್ರು ಒಂದು ಕೆಲಸ ಮಾಡ್ತಿದ್ದೆ, ಅವರು ಒಂದು ಕೆಲಸ ಮಾಡಿಕೊಡ್ತಾರೆ. ಎಲ್ಲರೂ ಕಾಫಿ ಕಾಯಿಸ್ಕೊಟ್ರು. ಈಗ ಕಾಫಿ ಎಲ್ಲ ನಾನು ಒಬ್ಬಳು ಸ್ನಾನ ಹಾಕಿದ್ದೆ. ಇವಾಗ ನನಗೂ ಕೂಡ ಸ್ನಾನ ಆಯಿತು. ನಾನಿವಾಗ ದೇವ್ರಿಗೆಲ್ಲನೂ ಹೂವು ಇಟ್ಟು ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಬಂದೆ. ನಮ್ಮ ಮನೆಯವರು ಸ್ನಾನಕ್ಕೆ ಹೋಗಿದ್ರು. ಅವರೇ ಬಂದು ಇವಾಗ ದೀಪ ಹಚ್ಕೊಡ್ತಾರೆ. ರೆಡಿ ಮಾಡಿದ್ರೆ ಸಾಕು, ದೀಪ ಹಚ್ಚಿ ಪೂಜೆಗೆ ಸಹ ಮಾಡ್ತಾರೆ. ಮನೇಲಿ ಯಾವಾಗೂ ಗಂಡು ಮಕ್ಕಳು ದೀಪ ಹಚ್ಚೋದ್ರಿಂದ ಮನೇಲಿ ಅಭಿವೃದ್ಧಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಯಾವಾಗ ಗಂಡು ಮಕ್ಕಳು ದೀಪ ಹಚ್ಚಬೇಕು. ಬೆಳಿಗ್ಗೆ ಹೊತ್ತು ಸಂಜೆ ಹೊತ್ತು ಹೆಣ್ಮಕ್ಳು ಹಚ್ಚಿದ್ರೆ ನಡೆಯುತ್ತೆ. ನಾವಿವಾಗ ರೆಡಿ ಆದ್ವಿ, ಬೆಂಗಳೂರಿಗೆ ಹೋಗೋಣ ಅಂತ ಅಂದ್ಬಿಟ್ಟು. ತಿಂಡಿ ಏನೂ ಮಾಡಿರಲಿಲ್ಲ. ತಿಂಡಿ ಮಾಡ್ತಾ ಕುತ್ಕೊಂತ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಹಾಕೋನೆ ಹೋಗೋಣ, ಹೊರಗಡೆ ಹೋಗ್ತಾನೆ ತಿನ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಆದರೆ ನಾವು ಸ್ವಲ್ಪ ಬೆಳಗ್ಗೆನೇ ಎದ್ದು ಕಾಫಿ ಮತ್ತು ಬನ್ನು ಕುಡ್ದಿರೋದ್ರಿಂದ ಹೊಟ್ಟೆನ ಅಷ್ಟೊಂದು ಹಸ್ತಿರ್ಲಿಲ್ಲ. ಆಮೇಲೆ ಬಸ್ಸಲ್ಲಿ ಹತ್ತಿದ ತಕ್ಷಣವೇ ಫುಲ್ಲು ಹೊಟ್ಟೆ ಹಸಿಯೋದಕ್ಕೆ ಶುರುವಾಯಿತು. ನಮಗಂತೂ ತಡ್ಕೊಳ್ಳೋಕ್ಕೂ ಸಹ ಆಗ್ತಿಲ್ಲ. ತಿಂಡಿ ತಿನ್ನೋ ಅಷ್ಟೊತ್ತಿಗೆ ಏನಿಲ್ಲ ಅಂದರೂ 11:30 12 ಗಂಟೆ ಆಗಿತ್ತು. ನಾವು ಇವಾಗ ಇನ್ನು ಬೆಂಗಳೂರಿಗೆ ಬಂದು ತಲುಪಿದ್ವಿ. ನನ್ನ ತಮ್ಮ ವೆಯ್ಟ್ ಮಾಡ್ತಿದ್ದ. ಅವನೇ ನಾವು ಹೋಗೋ ಜಾಗಕ್ಕೆ ಡ್ರಾಪ್ ಹಾಕ್ತೀನಿ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಿದ್ದೆ. ನಾನು ಫೋನ್ ಮಾಡಿ ಹೇಳಿದ್ದೆ, ಹಿಂಗೆ ಬರ್ತಾಯಿದ್ದೀವಿ ಕಣೋ ಅಲ್ಲಿಗೆ ಬಿಡು ಅಂತ ಅಂದ್ಬಿಟ್ಟು ಹೇಳಿದ್ದಕ್ಕೆ ಅವನು ಸಹ ಕಾಯ್ಕೊಂಡಲ್ಲೇ ನಿಂತಿದ್ದ. ತಿಂಡಿ ಇನ್ನೂ ತಿಂದಿಲ್ವಲ್ಲ, ಹೊಟ್ಟೆ ಅಂತೂ ಹಸಿತಾ ಇತ್ತು. ಇವಾಗ 8ನೇ ಮೈಲಿ ಕ್ರಾಸಲ್ಲಿ ಇದ್ದೀವಿ. ನಾವು ಹೋಗ್ಬೇಕಾಗೋದು ಬನಶಂಕರಿಗೆ. ನಾವಿವಾಗ ಬಂದಿದ್ದೀವಿ ಬಂಡೆ ಮಕ್ಕಳಮ್ಮ ದೇವಸ್ಥಾನಕ್ಕೆ. ತುಂಬ ದಿನದಿಂದ ಅಂದ್ಕೊತಿದ್ದೆ ಈ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಬಿಟ್ಟು. ಆದರೆ ಯಾಕೋ ಟೈಮೇ ಬಂದಿರಲಿಲ್ಲ. ನಾವು ಹೆಸರಿ ಬೆಂಗಳೂರಿಗೆ ಬಂದ್ರೂ ಬರೋಕ್ಕಾಗಿರಲಿಲ್ಲ. ಆದರೆ ಇವತ್ತು ಗಳಿಗೆ ಕೂಡ ಬಂದಿತ್ತು ಅನಿಸುತ್ತೆ. ತುಂಬ ಚೆನ್ನಾಗಿ ದರ್ಶನವೂ ಕೂಡ ಆಯಿತು. ನಮ್ಮ ಮನಸ್ಸಾಗಿರೋ ಪ್ರಾರ್ಥನೆ ಎಲ್ಲ ಇಟ್ಟು ದೇವರಿಗೆಲ್ಲ ಚೆನ್ನಾಗಿ ನಮಸ್ಕಾರ ಮಾಡಿಕೊಂಡು ಬಂದ್ವಿ. ಅಲ್ಲಿಂದ ಒಂದು ಸ್ವಲ್ಪ ದೂರಕ್ಕೆ ಲಾಲ್ಬಾಗ್ ಇರೋದ್ರಿಂದ ಲಾಲ್ಬಾಗಿಗೂ ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಯಾವಾಗಾರ ಅಪರೂಪಕ್ಕೆ ಬರ್ತೀವಿ, ಸ್ವಲ್ಪ ಸಮಾಧಾನವಾಗಿ ಇರಲ್ಲ. ಹಂಗೆ ಆಯ್ತಾ ಇವಾಗ ನೋಡಿ, ಅಪರೂಪ ಬರ್ತಾರೆ ಇವಾಗಲೂ. ಇವಾಗೂ ಅಂತಾನೆ.
ಇನ್ನು ಯಾವಾಗಿರುತ್ತೆ ಯಾಕೆ ಎಷ್ಟೊಂದವೆ ಜಗಳ ಆಡ್ತಿರೋದು ನೋಡು, ಅವು ಆಟ ಆಡ್ತಿರೋದು ನೋಡು. ಕಾಯಿಗಳು ನೋಡ್ರಿ ಹೆಂಗವೆ. ಅಡಿಕೆ ಕಾಯಿ ಎಲ್ಲ ಕಣಮ್ಮ ಬಾರಮ್ಮ. ತಗೊಂಡೋಗಿ ನಿಮ್ಮಪ್ಪ ಒಣಗಾಕೊಂತಿತ್ತಲ್ಲ ಅಡಿಕೆ ಕಾಯಿನ. ಏನು ತಿಂತಿಲ್ವಲ್ಲ? ಕಲ್ಲಂಗಡಿ ಅಂತಾರಲ್ಲ ಅಲ್ಲೈತೆ ನೋಡಿ, ಚಪ್ಪಕಾಯಿ ತರಲ್ಲ, ಜ್ಯೂಸ್ ಕೊಡಿಸ್ಲಾ? ಐಸ್ ಕ್ರೀಮು ಎಣ್ಣೆ ತರಲ್ಲ? ಅದೇನೆ ಹೇಳೋಕ್ಕಾಗಲ್ಲ ಅಂಥದ್ದು ಪರಿಸ್ಥಿತಿ. ಎಷ್ಟು ದೊಡ್ಡದಾಗೈತೆ ನೋಡಿದ್ದು ಮರ ಇದು. ಇಲ್ಲಿ ಬೆಟ್ಟ ಆಯ್ತಾ? ಆದರೂ ಅವ್ರಿಗೆ ಆಗೋದು ಬಿಡುವ, ಮೊಬೈಲ್ ಇದ್ರೂ ಕ್ಯಾಮ್ರಾದಾಗ ತೆಗ್ದಂಗೆ ಆಗುತ್ತೆ ಫೋಟೋನ. ಇವಾಗ ಬಂದಿರೋ ಫೋನ್ಗಳೆಲ್ಲ ಹಂಗೆ ಇರೋದಲ್ಲ. ಆದರೂ ಒಂದು ಲಾಲ್ ಬಾಗಿಗೆ ಹೋಗಿದ್ವಿ ಅನ್ನೋದು ಒಂದು ಗುರ್ತಿರುತ್ತಾ? ಕ್ರಿಸ್ಮಸ್ ಟ್ರೀ ನೋಡ್ರ ಎಷ್ಟು ಉದ್ದ ಬೆಳೆದೈತೆ. ಅವಾಗೆಲ್ಲ ನಾವು ಹಂಗೆ ತಾನೆ ಅಂತೀವಿ ಕ್ರಿಸ್ಮಸ್ ಟ್ರೀ ಅಂತ. ಹಾಂ ಅಲ್ಲಿ ನೋಡು, ಅಲ್ಲಿ ಎಷ್ಟು ಹೈಟ್ ಬೆಳೆದೈತೆ ನೋಡೋದು. ಏನಕ್ಕಿರ್ತ ಯಾವಲ್ಲ ಅದು ಏನೋ ಒಂದು ಕಾಯಿ ಅನ್ಸುತ್ತೆ. ಅಲ್ಲಿ ನೋಡಿ ಹೆಂಗೆ ಸುತ್ತ ಹಾಕೊಂಡೈತೆ. ಎಲ್ಲ ಅವರೇ ಸುತ್ತಿರೋದು. ಅದು ನೋಡಿದ್ರೆ ನಿಜವಾದ ಅವತೂರೇ ಕಾಣಿಸುತ್ತೆ. ಈ ಥರ ಫ್ಲವರ್ನ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ನೀನು ಯಾವ ಥರ ನೋಡಿದ್ದ? ಏನು ಸಖತ್ತಾಗೈತೆ ನೋಡಿದ್ದು ಫ್ಲವರು. ನೇರ್ಲೆಣ್ಣು ನೇರ್ಲೆಣ್ಣು ಅಂತ. ಹಾಂ, ಅವ್ರು ನಂಬ್ಕೊಂಡು ಬಂದ್ಬಿಟ್ಟಾರ ನೇರ್ಲೆಣ್ಣು ಅಂತ. ನೇರಳೆಹಣ್ಣು ಅಲ್ಲ ಇದು, ಇದೇನೋ ಒಂಥರ ಕಾಯಿ. ಇದನ್ನು ತಿಂತಾರೆ. ಬ್ಯಾಕ್ ಕ್ಯಾಮ್ರಿಂದ ಎಷ್ಟು ಸಕ್ಕತ್ತಾಗೈತೆ ಗೊತ್ತಾ ನೇಚರು. ಒಂಥರ ಮಿನಿ ಕಾಡಿಗೆ ಬಂದು ನಿಂತಿದ್ದಾನೆ ಅಲ್ವಾ? ಕೀರ್ತಿ ಬಾರ ಇಲ್ಲಿ ಬಾ, ಇಲ್ಲಿ ಕುಂಬಳಕಾಯಿ ತೋರಿಸ್ತೀನಿ ನಿಂಗೆ. ಅಲ್ಲಿ ನೋಡಲ್ಲಿ ಮೇಲೆ. ಅಯ್ಯ ನಗು ನಗು. ಇಲ್ಲ ಹಾಕಲ್ಲ, ನಮಗೆ ಅಂತ ಇರುತ್ತೆ. ಇವಳು ಎಲ್ಲಿ ಬಂದ್ರು ಹಿಂಗೆ ಆಡ್ತಾಳೆ ಕಣಮ್ಮ. ನೇಚರಲ್ಲಿ ಬಂದಾಗ ಹೆಂಗಿರ್ಬೇಕು, ಯಾವ ಥರ ಎಕ್ಸರ್ಸೈಸ್ ಮಾಡ್ತಾರೆ ತೋರಿಸು ನೋಡ. ನೋಡಿ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಮರದಲ್ಲೇನು. ಸಿಂಹ ಎಲ್ಲನೂ, ಅಲ್ಲಿ ಕೋತಿ ಮರಿ ಥರ, ಅಲ್ಲಿ ಕುದುರೆ ಎಷ್ಟು ಚೆನ್ನಾಗಿ ಕೆತ್ತವ್ರಲ್ಲ. ಅಲ್ಲಿ ನೋಡಲ್ಲ, ಅಲ್ಲಿ ರೋಸ್ ರೋಸ್ ನೋಡಲ್ಲ. ರೋಸಾ? ಎಲ್ಲಿ ರೋಸ್? ಅಲ್ಲಿ ಬೆಳೆಸೈತಲ್ಲ. ಒಂದು ಬೆಳ್ಳಲ್ಲಿ ಹಿಡಿತೀನಿ. ಫೋನ್ ಮೇಲೆ ಇಲ್ಲಿ ನೋಡಿ, ಇಲ್ಲಿ ಫ್ಲವರ್ಸೇನೆ ಒಳ್ಳೆ ಇದು ಶೋ ಗಿಡ ಬರ್ತಾವಲ್ಲ ಆ ಥರ ಕಾಣ್ತಾ ಇಲ್ವಾ? ಎಲೆಗಳು ಅವೆಲ್ಲ ಅಲ್ಲ, ಪ್ಲಾಸ್ಟಿಕ್ ಎಲೆ ಥರ. ಎಷ್ಟು ದೊಡ್ಡದಾಗ ಬಂದೈತಲ್ಲ.
ಆಲ್ರೆಡಿ 5:30